ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಏನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಏನು ಪೌರಾಯುಕ್ತ ಅಮೃತ ಗೌಡ ಅವರಿಗೆ ಧಮಕಿ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಈ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಏನೀಗ ಸ್ವತಃ ಆ ಒಂದು ಆಡಿಯೋಗೆ ಸಂಬಂಧಪಟ್ಟಂತೆ ಮತ್ತು ಆ ಸಂಭಾಷಣೆಯಲ್ಲಿ ಏನು ರಾಜೀವ್ ಗೌಡ ಅವ್ಯಾಚ್ಯ ಶಬ್ದಗಳಿಂದ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಏನು ಕಾನೂನು ಬಾಹಿರ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ವತಃ ಏನು ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತ ಅಂತ ಅಮೃತ ಗೌಡ ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಮೇಡಮ್, ಈಗ ಯಾಕೆ ಬ್ಯಾನರ್ ವಿಚಾರ ಏನು ಎಲ್ಲಿಂದ ಶುರು ಆಯ್ತು ಮೇಡಮ್? ಸರ್, ಇದು ಒಂದು ಮೂವಿ ಪ್ರಮೋಷನ್ ಈವೆಂಟ್ ರಿಲೇಟೆಡ್ ಬ್ಯಾನರ್ ಹಾಕೋದಕ್ಕೆ ರಿಲೇಟೆಡ್ ಇದ್ರದ್ದು ಬ್ಯಾನರ್ ಹಾಕೋ ವಿಷಯ ಬ್ಯಾನರ್ಗಳೆಲ್ಲನೂ ಹಾಕಿದ್ದಾರೆ. ಸೊ ಅದರದ್ದು ಒಂದು ಬ್ಯಾನರ್ ನಾವು ಬೇಸ್ಡ್ ಆನ್ ಪಬ್ಲಿಕ್ ರಿಕ್ವೆಸ್ಟ್ ಕಂಪ್ಲೇಂಟ್ ಇದ್ದಿದ್ದರಿಂದ ಅದು ಬಿದ್ದೋಗ್ತಾ ಇದೆ. ಅದರಿಂದ ಆಕ್ಸಿಡೆಂಟ್ ಆ ಕಡೆ ಈ ಕಡೆ ವೆಹಿಕಲ್ ಮೂಮೆಂಟಿಗೆ ಕಾಣಿಸ್ತಾ ಇಲ್ಲ ಅಂತ ಒಂದು ರಿಕ್ವೆಸ್ಟ್ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸಿಗೆ ಬಂದಿತ್ತು ಸರ್. ಸೊ ಆ ಬೇಸಿಸ್ ಮೇಲೆ ಅವರು ಅದನ್ನು ಒಂದು ತೆರವುಗೊಳಿಸ್ಬಿಟ್ಟು ಸರಿ ಹಿಂಗೆ ಆಗ್ತಿದೆ, ಕಂಪ್ಲೇಂಟ್ ಬಂದಿದೆ, ಸೊ ನೀವು ಅದನ್ನು ಬೇರೆ ಕಡೆ ಕಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಇನ್ಫಾರ್ಮು ಮಾಡಿದ್ವಿ ಅವ್ರ ಮುಖಂಡರಿಗೆ. ಮಾಡಿಬಿಟ್ಟು ಅದನ್ನು ತೆರವುಗೊಳಿಸ್ಬಿಟ್ಟು ಸೇಫಾಗಿ ನಮ್ಮ ಆಫೀಸಲ್ಲಿ ಕೂಡ ಇಟ್ಟಿದ್ವಿ ಸರ್. ಇಲ್ಲಿದೆ, ಅದನ್ನು ಯಾರು ಕರೆಸ್ಬಿಟ್ಟು ಬಂದು ಕಟ್ಸಿ ಅಂತ ಹೇಳಿದ್ವಿ ಸರ್ ನಾವು ಅವರಿಗೆ. ಮೇಡಮ್, ಈಗ ಈ ಒಂದು ಆಡಿಯೋ ಯಾವತ್ತಾಗಿದ್ದು, ಯಾವತ್ತು ಮಾತಾಡಿದ್ದು ಆ ರಾಜೀವ್ ಗೌಡ? ಇದು ಮಂಡೇ ಅರೌಂಡ್ 4 o'clock ಹಂಗೆ ಕಾಲ್ ಬಂತು. ನಾನು ಮೀಟಿಂಗ್ ತೊಗೋತಾ ಇದ್ದೆ. ಸೊ ಯಾವುದೋ ಹಿಂಗೆ ಏನೋ ಕಂಪ್ಲೇಂಟ್ ಇದೆ ಏನೋ ವಾರ್ಡ್ ರಿಲೇಟೆಡು ಅಂತ ಅಂದ್ಬಿಟ್ಟು ಮೀಟಿಂಗ್ ನಮ್ಮ ಸ್ಟಾಫ್ಸ್ ಕೂಡ ಇಲ್ಲೇ ಇದ್ದರು. ಮೀಟಿಂಗ್ ತೊಗೊಳ್ಳುವಾಗ ನಾನು ನಮ್ಮ ಅಟೆಂಡ್ರಿಗೆ ಆನ್ ಮಾಡಮ್ಮ ಅಂತ ಅಂದ್ಬಿಟ್ಟು ಅದು ಲೌಡ್ ಸ್ಪೀಕರಲ್ಲೇ ಇತ್ತು, ಮಾತಾಡ್ತಾ ಇದ್ವಿ. ಸೊ ಇದೆಲ್ಲ ಹಾಗೆ ದಿಸ್ ಆಲ್ ಹ್ಯಾಪೆಂಡ್. ಮೇಡಮ್, ಮತ್ತೆ ಈಗ ಇನ್ನೊಂದು ಏನಂತಂದರೆ, ಈಗ ಏನು ರಾಜೀವ್ ಗೌಡ ಯಾವ ರೀತಿ ನಿಮ್ಗೆ ಆವೇಶದಿಂದ ಮಾತಾಡಿದ್ರು, ಏನಾಯಿತು ಮೇಡಮ್? ಸರ್, ಅವ್ರಿಗೆ ನಾವು ಹೇಳಿದ್ವಿ ಸರ್, ಸರಿ ಈ ರೀಸನ್ಗೋಸ್ಕರ ಒಂದೇ ಒಂದು ಫ್ಲೆಕ್ಸ್ ಬೋರ್ಡ್ ತೆಗ್ದಿದ್ದೀವಿ ಸರ್, ತೊಂದರೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ವಿ. ಮತ್ತು ಅವರು ಎಲ್ಲ ಬೈದರು, ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ಬೈತಾಯಿದ್ರು. ನಾನು ಹಾಗೂ ಹೇಳಿದೆ ಸರ್, ಹಾಗೆಲ್ಲ ಮಾತಾಡಬೇಡಿ ನಮ್ಮ ಎಂಪ್ಲಾಯೀಸ್ಗಳ ಮೇಲೆ. ಅವ್ರು ಯಾವುದೇ ಮೋಟಿವ್ ಇಟ್ಕೊಂಡು ಮಾಡಿಲ್ಲ, ಇದನ್ನು ಪಬ್ಲಿಕ್ ರಿಕ್ವೆಸ್ಟ್ ಇದ್ದಿದ್ದರಿಂದ ಮಾಡಿದ್ದಾರೆ ಅಷ್ಟೇ ಸರ್. ಇದರಲ್ಲಿ ಬೇರೆ ಏನೂ ಪೊಲಿಟಿಕಲಿ ಇಂಟೆನ್ಷನ್ ಆ ಥರ ಎಲ್ಲ ಏನೂ ಇಲ್ಲ ಸರ್. ಅದು ಹಂಗಿದ್ದಿದ್ರೆ ಎಲ್ಲ ಬ್ಯಾನರ್ಸ್ಗಳಿಗೂ ತೊಂದರೆ ಮಾಡ್ತಿದ್ವಿ. ನಾವು ಯಾವುದನ್ನು ಮುಟ್ಟಿಲ್ಲ, ಒಂದೇ ಒಂದು ಬ್ಯಾನರ್ ಪ್ರಾಬ್ಲಮ್ ಇದ್ದಿದ್ದರಿಂದ ತೆಗ್ಸಿದ್ವಿ ಅಷ್ಟೇ ಸರ್ ಅಂತ ನಾವು ಅವ್ರಿಗೆ ಹೇಳಿದ್ವಿ. ಮೇಡಮ್, ಆ್ಯಕ್ಚುಲಿಗೆ ಈಗ ಈ ಒಂದು ಬ್ಯಾನರ್ ವಿಚಾರ ಯಾಕೆ ಅಧಿಕೃತ ಅನುಮತಿ ತಗೊಂಡಿದ್ರ ಅಥವಾ ಇಲ್ವಾ? ತೊಗೊಂಡಿರಲಿಲ್ಲ ಸರ್. ಅದಕ್ಕೆ ಇನ್ನೂ ರಿಕ್ವೆಸ್ಟ್ ಒಂದು ವಾಟ್ಸಪ್ಪಲ್ಲಿ ಫೋನ್ ಮುಖಾಂತರ ಅವರು ಒಬ್ಬರು ಮುಖಂಡರು, ಅವ್ರ ಎಕ್ಸ್ ಕೌನ್ಸಿಲರ್ ಒಬ್ಬರು ಕೊಟ್ಟಿದ್ದರು. ನಾವು ಸರ್ ಅದು ಮಂಡೇ ಬಂದು ಪ್ರೊಸೆಸ್ ಮಾಡಿಸ್ತೀವಿ, ಆಲ್ರೆಡಿ 5:30 ಆಗೋಗಿದೆ, ಯಾರೂ ಸ್ಟಾಫ್ಸ್ ಇಲ್ಲ ಅಂತ ಹೇಳಿಬಿಟ್ಟು ವೀಕೆಂಡ್ ಇದ್ದಿದ್ದರಿಂದ ನಾವು ಮಂಡೇ ಅರ್ಲಿ ಅವರ್ಸಲ್ಲೇ ಪ್ರೊಸೆಸ್ ಮಾಡಿಸ್ತೀವಿ ಸರ್ ಅಂತ ಹೇಳಿದ್ವಿ ನಾವು. ಬಟ್ ಅಷ್ಟರಲ್ಲಿ ಆಲ್ರೆಡಿ ಅದನ್ನು ಕಟ್ಬಿಟ್ಟಿದ್ರು ಸರ್. ಮೇಡಮ್, ಈಗ ಸರ್ಕಾರಿ ನೌಕರರ ಒಂದು ಕರ್ತವ್ಯಕ್ಕೆ ಅಡ್ಡಿ ಅಂತ ಏನು ಹೇಳ್ತಾರೆ ಮೇಡಮ್? ಅಡ್ಡಿ ಆಗ್ತದೆ ಅಂತ ಹೇಳಿ ಸರ್, ಅದೇ ಸರ್, ಅವರು ಅಂದರೆ ಅವ್ರು ಯಾರು ಏನು ಹೇಳಿದ್ರಂತ ಗೊತ್ತಿಲ್ಲ. ನಾವು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ ಸರ್, ಇದು ಆ ಥರ ಎಲ್ಲ ಬೇರೆ ಏನು ಮೋಟಿವ್ ಇಲ್ಲ ಅಂತ. ಬಟ್ ಅವರು ನಿಮಗೆ ಆಫೀಸಲ್ಲಿ ನೀವು ನಮ್ಮ ಫ್ಲೆಕ್ಸ್ ಬೋರ್ಡ್ ತೆಗೆಸ್ತೀರಿ, ನಾವು ಎಲ್ಲರನ್ನೂ ಕರೆಸಿ ಧರಣಿ ಅಂದರೆ ಆಫೀಸ್ಗೆಲ್ಲ ಇಶ್ಯೂಸ್ಗಳಿದೆ ವಾರ್ಡಲ್ಲಿ ಅಂತ. ಇಶ್ಯೂಸ್ಗಳಿದೆ, ನಮ್ಮಲ್ಲೂ ಸ್ಟಾಫ್ಸ್ ಕಮ್ಮಿ ಇದ್ದಾರೆ, ನಾವು ಅದರಲ್ಲೂ ವಿ ಆರ್ ಟ್ರೈಯಿಂಗ್ ಟು ಡೂ ಅವರ್ ಬೆಸ್ಟ್. ಒಂದಿನ ತಡ ಆದ್ರೂ ಇಶ್ಯೂಸ್ಗಳನ್ನ ಅಡ್ರೆಸ್ ಮಾಡಲಿಕ್ಕೆ ವಿ ಆರ್ ಟ್ರೈಯಿಂಗ್ ಹಾನೆಸ್ಟ್ಲಿ. ನಮ್ಮ ಸ್ಟಾಫ್ ಅವರು ಕೂಡ ಮಾಡ್ತಾ ಇದ್ದಾರೆ. ಬಟ್ ಇದೇ ರೀಸನ್ಗೋಸ್ಕರ ಅವ್ರ ಆಫೀಸಿಗೆ ಬರ್ತೀವಿ, ಚಿಪ್ಲಿಯಲ್ಲೆಲ್ಲ ಹೊಡಿಸ್ತೀವಿ ಅಂತೆಲ್ಲ ಹೇಳಿದರು ಸರ್. ಸೊ ದಿಸ್ ಇಸ್ ವೆರಿ ಡಿಮಾರಲೈಸಿಂಗ್. ಏನಿದು ಏನೋ ಶಿಡ್ಲಘಟ್ಟ ಪೌರಾಯುಕ್ತರಿಗಂತ ಅಮೃತ ಗೌಡ ಅವರು ಮಾತಾಗಿರ್ತಕ್ಕಂಥದ್ದು ಏನಂತಂದರೆ, ಒಬ್ಬ ಜವಾಬ್ದಾರಿತ ಒಬ್ಬ ಅಧಿಕಾರಿಗೆ, ಏನೊಬ್ಬ ಪೌರಾಯುಕ್ತ ಅಧಿಕಾರಿಗೆ ಒಬ್ಬ ಕಾಂಗ್ರೆಸ್ ಮುಖಂಡನಿಂದ ಧಮಕಿ ಹಾಕಿರೋದಕ್ಕೊಂದು ಅಶ್ಲೀಲ ಪದಗಳನ್ನು ಬಳಸಿರ್ತಕ್ಕಂಥದ್ದು. ಇದು ನಿಜಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಏನು ಶಿಡ್ಲಘಟ್ಟ ನಗರಸಭೆ ಮುಂದೆ ಕೂಡ ಸಾಕಷ್ಟು ಜನ ಪೌರಾಯುಕ್ತರು ಕೂಡ ಈಗಾಗಲೇ ಧರಣಿಯನ್ನು ಕೂಡ ಕೂತಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಾಸ್ಟ್, ಚಿಕ್ಕಬಳ್ಳಾಪುರ.